ಪಾಕಿಸ್ತಾನವು ಭಾರತದ 36 ಗಡಿ ಪ್ರದೇಶಗಳು ಮತ್ತು ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೆ. ಆದರೆ ಭಾರತದ ಸುದರ್ಶನ ಚಕ್ರ ಅಂತಲೇ ಕರೆಯುವ S-400 ಈ ಏರ್ ಡಿಫೆನ್ಸ್ ಸಿಸ್ಟಮ್ ಆ ಕ್ಷಿಪಣಿಗಳನ್ನು ನಮ್ಮ ಗಡಿ ಪ್ರದೇಶಕ್ಕೆ ಬರುವಕ್ಕಿಂತ ಮುಂಚೆನೇ ನಾಶಪಡಿಸುತ್ತೆ. ಭಾರತದ ಗಡಿ ಪ್ರದೇಶಗಳು ಬಹು ಪದರಗಳ ಭದ್ರತೆಯನ್ನು ಹೊಂದಿವೆ. ಅದು ಯಾವುವು ಅಂತ ಒಂದೊಂದಾಗಿ ನೋಡೋಣ. ಭಾರತದ ವಾಯುಪಡೆಯ ಅತ್ಯಂತ ಶಕ್ತಿಶಾಲಿ ವ್ಯವಸ್ಥೆ ಅಂದರೆ ಅದು S-400. ಇದನ್ನ ಭಾರತದ ಸುದರ್ಶನ ಚಕ್ರ ಅಂತಂದು ಕರೀತಾರೆ. ಇದನ್ನ ಭಾರತ ರಷ್ಯಾದಿಂದ ಖರೀದಿ ಮಾಡಿರುತ್ತೆ. ಇದರಲ್ಲಿ ಅಳವಡಿಸಿರುವಂತಹ ಕ್ಷಿಪಣಿಗಳು 400 ಕಿಲೋಮೀಟರ್ ದೂರದವರೆಗೆ ಯಾವುದೇ ಕ್ಷಿಪಣಿ ಆಗಿರಲಿ, ಡ್ರೋನ್, ಫೈಟರ್ ಜೆಟ್ ಅದನ್ನ ಗಾಳಿಯಲ್ಲೇ ನಾಶ ಮಾಡುವಂತಹ ಸಾಮರ್ಥ್ಯವನ್ನು ಇದು ಹೊಂದಿದೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ ಇದು ಮೊಬೈಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಗಿರೋದ್ರಿಂದ ಇದನ್ನ ನಮ್ಮ ಅಗತ್ಯಕ್ಕೆ ತಕ್ಕಂತೆ ಬೇರೆ ಜಾಗಗಳಿಗೆ ಕೊಂಡೊಯ್ಯಬಹುದು. ಇದರಲ್ಲಿ ಎಷ್ಟು ಮುಂದುವರೆದಂತಹ ತಂತ್ರಜ್ಞಾನ ಇದೆ ಅಂದರೆ ಇದರಲ್ಲಿ ಅಳವಡಿಸಿರುವಂತಹ ರೆಡಾರ್ 600 ಕಿಲೋಮೀಟರ್ ಸರೌಂಡ್ವರೆಗೂ ಯಾವುದೇ ರೀತಿಯ ಫೈಟರ್ ಜೆಟ್ ಮತ್ತು ಕ್ಷಿಪಣಿಗಳು ಮತ್ತು ಡ್ರೋನ್ಗಳು ಅವನ್ನ ದೂರದಿಂದನೇ ಕಂಡು ಹಿಡಿದು ಪತ್ತೆ ಮಾಡಿ ಅವನ್ನ ನಾಶ ಮಾಡುತ್ತೆ. ಮತ್ತು ಇದರಲ್ಲೂ ತುಂಬ ಮುಖ್ಯವಾದ ವಿಷಯ ಏನಂದರೆ 600 ಕಿಲೋಮೀಟರ್ ಸರೌಂಡ್ನಲ್ಲಿ ಒಂದೇ ಸರಿ 300 ಗುರಿಗಳನ್ನು ಕೂಡ ಇದು ಪತ್ತೆ ಮಾಡಬಲ್ಲದು. ಆ ಗುರಿಗಳನ್ನ ಪತ್ತೆ ಮಾಡಿ ಇದು ಕಮಾಂಡ್ ಸೆಂಟರ್ಗೆ ತಿಳಿಸುತ್ತೆ. ಕಮಾಂಡ್ ಸೆಂಟರ್ ಅಂದರೆ ಇಡೀ ರಕ್ಷಣಾ ವ್ಯವಸ್ಥೆಯ ಒಂದು ಮೆದುಳು. ಶತ್ರು ದೇಶದ ಕಡೆಯಿಂದ ಒಂದೇ ಸರಿ ಒಂದಕ್ಕಿಂತ ಹೆಚ್ಚು ಗುರಿಗಳು ಬಂದಾಗಲೂ ಅದರಲ್ಲಿ ಮೊದಲು ಯಾವುದನ್ನ ನಾಶ ಮಾಡಬೇಕು, ಯಾವ ಕ್ಷಿಪಣಿನ ನಾಶ ಮಾಡಬೇಕು ಅನ್ನೋ ಒಂದು ಸಿಸ್ಟಮ್ ಇದರಲ್ಲಿದೆ. ಅಂತಹ ಲಾಂಚರ್ನ ಈ ಒಂದು ಟ್ರಕ್ನಲ್ಲಿ ಅಳವಡಿಸಿದ್ದಾರೆ. ಪ್ರತಿಯೊಂದು ಲಾಂಚರ್ನಲ್ಲಿ 4 ದೊಡ್ಡ ಟ್ಯೂಬ್ಗಳಿದ್ದಾವೆ. ಅದರೊಳಗೆ ಕ್ಷಿಪಣಿಗಳನ್ನ ಇಟ್ಟಿರ್ತಾರೆ. ಅದರಿಂದ ಲಾಂಚರ್ನಲ್ಲಿ 4 ಕ್ಷಿಪಣಿಗಳಿರ್ತವೆ. ಇದರ ಹಿಂಭಾಗದಲ್ಲಿ ಕಮಾಂಡ್ ಯೂನಿಟ್ ಮತ್ತು ರೆಡಾರ್ನ ಅಳವಡಿಸಿರ್ತಾರೆ. ಇದರಲ್ಲಿರೋ 4 ಕ್ಷಿಪಣಿಗಳನ್ನ ಅದೇ ನಿಯಂತ್ರಣ ಮಾಡ್ತಿರುತ್ತೆ. ಒಂದು ಗಡಿ ಪ್ರದೇಶದಲ್ಲಿ 8ರಿಂದ 12 ಲಾಂಚರ್ ಘಟಕಗಳು ಇರ್ತವೆ. 8 ಲಾಂಚರ್ ಘಟಕಗಳಿದ್ರೆ ಅದರಲ್ಲಿ 32 ಕ್ಷಿಪಣಿ ಇರ್ತವೆ. ನಮ್ಮ ದೇಶ ಇಂತಹ ಒಟ್ಟು 5 ಘಟಕಗಳನ್ನು ಹೊಂದಿದೆ. ಇದರಲ್ಲಿ ಸುಮಾರು 160 ಕ್ಷಿಪಣಿಗಳು ಇರ್ತವೆ. ಇವು ಯಾವಾಗಲೂ ಸ್ಟ್ಯಾಂಡ್ ಬೈ ಮೋಡ್ನಲ್ಲೇ ಇರ್ತವೆ. ಅಂದರೆ ಕಮಾಂಡ್ ಯೂನಿಟ್ನ ಆದೇಶಕ್ಕಾಗಿ ಕಾಯ್ತಿರ್ತವೆ. ಒಂದು ಸಿಗ್ನಲ್ ಬಂದರೂ ಇವು ಕ್ಷಿಪಣಿನ ಲಾಂಚ್ ಮಾಡ್ತವೆ. ಈ ಟ್ಯೂಬ್ ಅಡಿಯಲ್ಲಿ ಗ್ಯಾಸ್ ಜನರೇಟರ್ ಇರುತ್ತೆ. ಈ ಗ್ಯಾಸ್ ಜನರೇಟರ್ಗೆ ಘನ ಪ್ರೊಪೆಲೆಂಟ್ ಇಂಧನವನ್ನು ಸೇರಿಸಲಾಗಿರುತ್ತೆ. ನಂತರ ಅದರಲ್ಲಿ ಉತ್ಪತ್ತಿಯಾಗುವ ಸ್ಪಾರ್ಕ್ ಅದರಲ್ಲಿನ ಪ್ರೊಪೆಲೆಂಟ್ ಅನ್ನು ಹೊತ್ತಿಸುತ್ತದೆ. ಆ ಒತ್ತಡ ಪಿಸ್ಟನ್ ಪ್ಯಾಡ್ಗೆ ಹೋಗುತ್ತೆ. ಪಿಸ್ಟನ್ ಪ್ಯಾಡ್ನಿಂದ ಕ್ಷಿಪಣಿ ಮೇಲೆ ಏರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಕ್ಷಿಪಣಿ ಮೇಲೆ ಬರ್ತಿದ್ದಂತೆ ಆ ಟ್ಯೂಬ್ನ ಮುಚ್ಚಳ ಹೊಡೆದು ಕ್ಷಿಪಣಿ ಹೊರಗಡೆ ಬರುತ್ತೆ. ಈ ಒತ್ತಡ ತುಂಬ ಹೆಚ್ಚಾಗಿರುತ್ತೆ. ಕೆಳಗಡೆ ಪ್ರೊಪೆಲೆಂಟ್ನ ಒತ್ತಡ ಈ ಕ್ಷಿಪಣಿನ 20ರಿಂದ 30 ಮೀಟರ್ವರೆಗೆ ಎಸೆಯುತ್ತೆ. ಅದರ ನಂತರ ಕ್ಷಿಪಣಿ ಒಳಗಿನ ಘನ ಪ್ರೊಪೆಲೆಂಟ್ ಇಂಧನ ಅದು ಉರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಅದರಿಂದ ತನ್ನ ಗುರಿಯ ಕಡೆ ಇದು ಚಲಿಸುತ್ತೆ. ಇದರಲ್ಲಿರೋ 4 ಕ್ಷಿಪಣಿಗಳು ಕೂಡ 4 ವಿಭಿನ್ನ ಶ್ರೇಣಿಗಳನ್ನ ಹೊಂದಿರ್ತವೆ. ಅದರ ಗುರಿ ಮತ್ತು ಗಾತ್ರ ಅವಲಂಬನೆ ಮಾಡಿ ಇದರಲ್ಲಿ ಯಾವ ಕ್ಷಿಪಣಿ ಹೋಗಬೇಕು ಅದನ್ನ ಮಾತ್ರ ಉಡಾಯಿಸುತ್ತೆ. ಇದರಲ್ಲಿರೋ ಅತಿ ಎತ್ತರದ ಕ್ಷಿಪಣಿಯ ವ್ಯಾಪ್ತಿ ಅಂದರೆ 400 ಕಿಲೋಮೀಟರ್. ಆದರೆ ನಮ್ಮ ರೆಡಾರ್ 600 ಕಿಲೋಮೀಟರ್ವರೆಗೆ ಕೆಲಸ ಮಾಡುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ದೂರ ಹೋಗುವಂಥ ಕ್ಷಿಪಣಿ ಇದ್ರೂ ಕೂಡ ಕೆಲಸ ಮಾಡ್ಬೋದು. ಆದರೆ ಇಲ್ಲಿ ಕೆಲವು ಕ್ಷಿಪಣಿಗಳು ಸಕ್ರಿಯವಾದ ರೆಡಾರ್ ವ್ಯವಸ್ಥೆಯನ್ನು ಹೊಂದಿರೋದಿಲ್ಲ. ಅದಕ್ಕೆ ಎಲ್ಲಿಗೆ ಹೋಗಬೇಕು ಮತ್ತು ಎಲ್ಲಿ ಸ್ಫೋಟಗೊಳ್ಬೇಕು ಅನ್ನೋದನ್ನು ಮಾರ್ಗದರ್ಶನ ನೀಡಬೇಕಾಗಿರುತ್ತೆ ಈ ಕಮಾಂಡ್ ಸೆಂಟರ್ಗಳು. ಆದ್ದರಿಂದ ಈ ಕ್ಷಿಪಣಿಗಳನ್ನ ಮಾರ್ಗದರ್ಶನ ಮಾಡೋದಕ್ಕೆ ಅಂತ ಫೈರ್ ರೆಸಿಸ್ಟೆಂಟ್ ರೆಡಾರ್ ಸಿಸ್ಟಮ್ ವ್ಯವಸ್ಥೆ ಇದೆ. ಶತ್ರು ದೇಶದಿಂದ ಬರ್ತಿರುವಂತಹ ಕ್ಷಿಪಣಿ, ಡ್ರೋನ್ ಹಾಗೂ ಫೈಟರ್ ಜೆಟ್ಗಳನ್ನ 600 ಕಿಲೋಮೀಟರ್ ದೂರದಿಂದಲೇ ಪತ್ತೆ ಹಚ್ಚಿ ಅದು 400 ಕಿಲೋಮೀಟರ್ ಒಳಗಡೆ ಬರ್ತಿದ್ದಂತೆ ಅದನ್ನ ನಾಶ ಮಾಡುವಂತಹ ಶಕ್ತಿಯನ್ನು ಈ S-400 ಅಂದರೆ ಭಾರತದ ಸುದರ್ಶನ ಚಕ್ರ ಅಂತಲೇ ಕರೀತಾರೆ. ಇದಕ್ಕೆ ಅಂತಹ ಶಕ್ತಿ ಇದೆ.